ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ. ಇದನ್ನ ಹೈಲೈಟ್ ಮಾಡ್ರಿ. ಅವ್ನ ಬಿಟ್ಬಿಟ್ಟು ಯಾವ್ದಾರ. ನಮಸ್ಕಾರ ಕಣ್ರಪ್ಪ, ನಾನ್ ನಿಮ್ಮ ರಾಕಿ ಬಾಯ್. ಇವತ್ತು ನಾವಿದ್ದೀವಿ ಬಗ್ಲುಗುಂಟೆ ಜಾತ್ರೆಯಲ್ಲಿ ಒಂದು ಹೊಸ ಕಂಟೆಂಟ್ ಮತ್ತೆ ಒಂದು ಹೊಸ ಪ್ರಯತ್ನದೊಂದಿಗೆ ಬಂದು ಜಾತ್ರೆನ ಎಕ್ಸ್ಪ್ಲೋರ್ ಮಾಡೋಣ, ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೂಪರ್. ಸೊ ಯಾವ ಜಾತ್ರೆ ಹೇಗೋ ಗೊತ್ತಿಲ್ಲ, ಬಗ್ಲುಗುಂಟೆಗೆ ಬಂದ್ಮೇಲೆ ಡಿಫ್ರೆಂಟ್ ಆರತಿಗಳು ಮಾತ್ರ ಕಾಣಿಸ್ತವೆ. ಹೌದಾ? ಈಗಾಗಲೇ ಒಂದೆರಡು ಪಾಸ್ ಆಗಿರೋದು ನೋಡಿದೀವಿ, ಇನ್ನು ಮುಂದೆ ಹೋಗೋಣ, ಅಲ್ಲಿ ತುಂಬಾ ಕಾಣಿಸ್ತಿರ್ತವೆ. ಮತ್ತೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು. ಲೈಟಿಂಗ್ಸ್ ಅಂತೂ ಲಾಸ್ಟ್ ಟೈಮ್ಗಿಂತ ಅದ್ದೂರಿ ಆಗೈತೆ. ನೋಡಿದ್ರಲ್ಲ, ಸೊ ನೀವ್ ಈ ಜಾತ್ರೆಯಲ್ಲಿ ಮಾತ್ರ ಈ ತರ ನೋಡಕ್ ಆಗಲ್ಲ ಆರತಿಗಳನ್ನ. ನನಗನ್ಸ್ದಂಗೆ ಬೇರೆ ಎಲ್ಲಿ ನೋಡಿದ್ರು ಈ ತರ ಸಿಗಲ್ಲ. ಬಗ್ಲುಗುಂಟೆ ಜಾತ್ರೆ ಅಂದ್ರೆ ಸಿಟಿ ಮಾರ್ಕೆಟ್ ಅಲ್ಲಿ ಬಂದಂಗೆ ಎಲ್ಲ ಚೀಪ್. 200 ರೂಪಾಯಿಗೆ ಒಂದು, 200 ರೂಪಾಯಿಗೆ ಒಂದು, 1000-5, 100 ರೂಪಾಯಿ ಒಂದ್ ಚಪ್ಪಲಿ, 100 ರೂಪಾಯಿಗೆ ಒಂದ್ ವಾಚ್. ಚಿಕ್ಕಪೇಟೆಲ್ಲ ಹಿಂಗ್ ಸಿಗಲ್ಲ. ಸೊ ಜಾತ್ರೆ ಇದ್ದಾಗ ಬಂದ್ಬಿಟ್ಟು ತಗೊಂಡ್ಬಿಡ್ರಿ, ಒಳ್ಳೆ ಚಾನ್ಸ್ ನಿಮ್ಗಂತೂ. ಬರೀ ಇಂತದೆಯ ಗುರು, ಇಲ್ಲಿ ನಾನು ಒಬ್ನೇ ಅಲ್ಲ ಗುರು ಬ್ಲಾಗರು. ಎಷ್ಟೋ ಜನ ಮೊಬೈಲ್ ಇಟ್ಕೊಂಡು ಬ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನಾನು ಒಬ್ನೇ ಅನ್ಕೊಂಡ್ ನರ್ವಸ್ ಆಗ್ಬಿಟ್ಟಿದ್ದೆ. ಇವಾಗ ನೋಡ್ರಿ ಎಂತ ನರ್ವಸ್ ಇಲ್ಲ, ಏನಿಲ್ಲ. ಸೊ ಬ್ರೋ, ಯಾವ ಊರು ಬ್ರೋ ನಿಮ್ದು? ಕಲಬುರ್ಗಿಯಿಂದ ಇಲ್ಲಿ ಬಂದಿದ್ದೀರಾ? ಇಲ್ಲೇ ಇರೋದು ದಾಸರಹಳ್ಳಿ ಹತ್ರ. ಇವಾಗ ಜಾಬ್ ನೋಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಬಗ್ಲುಗುಂಟೆ ಜಾತ್ರೆ ನೀವು? ಇದು ಫಸ್ಟ್ನೇ ವರ್ಷ. ಸೊ ಹೇಗ್ ಅನಿಸ್ತಾ ಇದೆ ಬ್ರೋ, ಇಷ್ಟು ಜನ, ಈ ಲೈಟಿಂಗ್ಸ್? ನಮ್ಮ ಕಲಬುರಗಿಯಲ್ಲಿ ನಾವು ಜಾತ್ರೆ ನೋಡ್ತಾರ ಇದೆ. ಸೊ ಆ ತರ ಅನಿಸ್ತಾ ಇದೆ. ಸೊ ಅಲ್ಲೂ ಇದೇ ತರ ಜನಗಳು? ಸೇಮ್ ಇಷ್ಟೇ ಬ್ರೋ. ಮತ್ತೆ ಇನ್ನೊಂದು, ನಿಮಗೆ ಗರ್ಲ್ ಫ್ರೆಂಡ್ ಇದಾರಾ? ಇದ್ಲು, ಇವಾಗಿಲ್ಲ. ನಮ್ ಸಿನಿಮಾದಲ್ಲಿ ಅವಳು ನೋಡಿರಲ್ಲ, ಇವನಿಗೆ ಗೊತ್ತಿರಲ್ಲಪ್ಪ, ಹಂಗೆ ಸಾಂಗ್ ಹೋಗ್ಬಿಡ್ತಾನೆ ಕಣೋ. ಅವ್ಳು ಮದುವೆ ಟೈಮಿಗೆ ಕರೆಕ್ಟ್ ಆಗಿ ಹಳೇ ಬ್ಯಾಗ್ ಹಾಕೊಂಡ್ ಬಂದ್ಬಿಡ್ತಾನೆ ಕಣೋ. ಈ ಜಾತ್ರೆಯಿಂದ, ಈ ಫಸ್ಟ್ ಕಂಟೆಂಟ್ ಇಂದ ನನಗೆ ಮೊದಲನೇ ಸಬ್ಸ್ಕ್ರೈಬರ್ ಬರ್ತಾ ಇದಾರೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ. ಬನ್ನಿ ಹಂಗೆ ಹೋಗೋಣ. ಸೊ ಗೈಸ್, ಫೈನಲಿ ದೇವಸ್ಥಾನ ಹತ್ರ ಇದೀವಿ. ನಿನ್ನೆ ಅಡಿಕೆ ಕಟ್ಟಿ ಕೆಂಡ ಹಾಯ್ದಿದ್ದಾರೆ. ಸೊ ಇವತ್ತು ಬಂದ್ಬಿಟ್ಟು 2ನೇ ದಿನ. ನಾಳೆ ಫುಲ್ ಬಾಡೂಟ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬಾಡೂಟ ಅಂತೂ ಮಿಸ್ ಮಾಡ್ಕೊಂಡ್ಬಿಡಿ. ಬಗ್ಲುಗುಂಟೆಯಲ್ಲಿ ಯಾರೇ ರಿಲೇಟಿವ್ಸ್ ಇದ್ರು ಬಂದ್ಬಿಟ್ಟು ಬಾಡೂಟ ತಿನ್ಕೊಂಡೋಗ್ರಿ, ಯಾಕಂದ್ರೆ ಮಟನೇ ಹೊಡೆಯೋದು ಹೊಡೆದ್ರೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲ ಎಲ್ಲಿ ನೋಡಿದ್ರು ಸೆಲ್ಫಿಗಳು ತೆಕ್ಕಂತವ್ರೆ. ನಾವು ಯಾಕೆ ಒಂದ್ ತೆಕ್ಕಂಬಾರ್ದು? ನಮ್ದು ಒಂದಿರ್ಲಿ, ನೀವು ಒಂದ್ ಸೆಲ್ಫಿ ತಗೋಬಿಡು. ದೇವಸ್ಥಾನ ಅಂದ್ಮೇಲೆ ಪ್ರಾರ್ಥನೆ ಇರ್ಲೇಬೇಕು. ಸೊ ದೇವ್ರನ್ನ ಕೇಳ್ಕೊಳ್ಳೋಣ, ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಅದು ಅಲ್ಲದೆ ನಮ್ ಸಬ್ಸ್ಕ್ರೈಬರ್ ಯಾರು ಇರ್ತಾರೋ ಅವ್ರಿಗೆ ಇನ್ನೂ ಜಾಸ್ತಿ ಒಳ್ಳೇದ್ ಮಾಡ್ಲಿ ಅಂತ. ಸಂತೋಷ, ಬಹಳ ಸಂತೋಷ. ಸೊ ದೇವಸ್ಥಾನ ಎಲ್ಲ ನೋಡ್ಕೊಂಡು MEI ಗ್ರೌಂಡ್ ಹೊರಟಿದ್ವಿ. MEI ಗ್ರೌಂಡ್ ಅಲ್ಲಿ ತುಂಬಾ ಏನ್ ಹೇಳ್ತಾರೆ, ಅದ್ರ ಹೆಸರು ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಉದ್ದುದು, ದಪ್ಪುದು, ತಿರ್ಗೋದು ಎಲ್ಲ ಇರ್ತವೆ. ಯಾವ್ದಾದ್ರು ಒಂದು ಆಟ ಆಡೋಣ ಅಂತ ಹೊರಟಿದೀವಿ. ಗೈಸ್, ಇನ್ನೊಂದು ವಿಷಯ, ಇವಾಗ ಜಾತ್ರೆ ಜಸ್ಟ್ ನೋಡಿದ್ದು. ಜಾತ್ರೆಯಲ್ಲಿ ಪಿಪಿ ತಗೊಂಡ್ ಪಿಪಿ ಉತ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ? ನಿಮ್ಗನ್ಸ್ದಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಹೇಳಿ. ಸೊ ದೇವಸ್ಥಾನದ ಹತ್ರ ಇರೋ ಕ್ರೌಡು ಇಲ್ಲಿ ಅಷ್ಟೊಂದಿಲ್ಲ. ಈ ಕಡೆ ಸೈಡ್ ನೀವೆಲ್ಲ ಓಡಾಡ್ಬೋದು, ಯಾವುದೇ ತೊಂದರೆ ಇಲ್ದಾನೆ ಆರಾಮಾಗಿ. ಜನಗಳು ಕಮ್ಮಿ ಇದಾರೆ ಅನ್ಸುತ್ತೆ. ಸೊ ಆಟ ಆಡ್ಕೊಳ್ಳೋರು ಇನ್ನೂ 4-5 ದಿನ ಇರುತ್ತೆ, ಬಂದ್ಬಿಟ್ಟು ಆಟಾಡಿ. ಸೊ ಗೈಸ್, ಫೈನಲಿ MEI ಗ್ರೌಂಡ್, ಜನ ಸಾಗರ. ಯಾವ್ದಾದ್ರು ಆಟ ಆಡ್ಬೋದು ಅಂತ ಅನ್ಕೊಂಡೆ, ನೋಡಿದ್ರೆ ಚಾನ್ಸೇ ಇಲ್ಲ. ನೀವು ಏನಾದ್ರು ಆಡ್ಬೇಕು ಅಂದ್ರೆ ಏನಿಲ್ಲ ಅಂದ್ರೆ 1.5 ಅವರ್ ಕಾಯ್ದ್ಬಿಟ್ಟು ಆಡ್ಬೇಕಾಯ್ತದೆ. ಅದನ್ನ ಹೆಂಗ್ ಆಡ್ತಾರಪ್ಪ, ಹೋಯ್ತು ಅಂದ್ರೆ ಹಿಂಗೆ ಹೋಗ್ತದೆ. ನಾವೇನಾದ್ರೂ ಅದ್ರಲ್ಲಿ ಗೊತ್ತಿದ್ರೆ ನೀವ್ ಆಡ್ತಾ ಇದ್ರಿ ಆಟಗಳನ್ನ ಕಮೆಂಟ್ ಮಾಡಿ. ದೊಡ್ಡವ್ರದ್ದೇ ಅಲ್ಲ, ಚಿಕ್ಕ ಹುಡುಗರಿಗೂ ಕೂಡ ಆಟ ಆಡಕ್ ತುಂಬಾ ಇದೆ. ಚಿಕ್ಕ ಹುಡುಗರು ಕೂಡ ಬಂದ್ಬಿಟ್ಟು ಆಡ್ಬೋದು ಇಲ್ಲಿ.
ಸೊ ದೊಡ್ಡವ್ರಿಗೆ ಅಂತ ಹೇಳ್ಬಿಟ್ಟು ಜಾತ್ರೆನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಡೆಫಿನೆಟ್ಲಿ ಚಿಕ್ಕ ಹುಡುಗರು ಕೂಡ ಎಂಜಾಯ್ ಮಾಡ್ಬೋದು. ಅದನ್ನೆಲ್ಲ ನೋಡ್ತಾ ಇದ್ರೆ ನನಗ್ ದೇವರಾಣೆ ಇವಾಗಲೇ ತಲೆನೋಯ್ತೈತೆ. ಇನ್ನೇನಾದ್ರು ಅಲ್ಲಿ ಕುತ್ಕೊಂಡು ಆಟ ಆಡದೆ ಅಂದ್ರೆ ನನ್ ಕತೆ ಮನೆಗಂತೂ ಹೋಗಲ್ಲ. ಹೋದ್ರು ನಮ್ಮಮ್ಮ ನನ್ನ ಬಿಡಲ್ಲ. 3 ದಿನ 3-4 ದಿನ ಕಾಲೇಜಿಗೆ ರಜೆ ಹಾಕ್ಬೇಕಾಗುತ್ತೆ. ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ. ಮುಟ್ಬೋದಾ? ವೈಟ್ ಕುದುರೆ ಅದ್ಗಿದ್ರೆ ಆಗ್ಬೇಕಪ್ಪ. ಮನೆ ಮಾತಾಡ್ಸೋಣ ಅವ್ರು ಒಂದು ನಿಮಿಷ. ಬ್ರೋ ಎಷ್ಟು? 100 ರೂಪಾಯಿ 100 rupeesಗೆ ರೈಡ್ ಎಲ್ಲಿವರೆಗೂ ಇರುತ್ತೆ? ಅಲ್ಲಿ ಮೇಲೆವರೆಗೂ ಮೇಲೆವರೆಗೂ. ಸೊ ಒಂದು 200 ಮೀಟರ್ ಆಗ್ಬೋದಾ? 200 ಕಿಲೋಮೀಟರ್ ಐತಿ. 200 ಕಿಲೋಮೀಟರ್ ಇನ್ನೂ ಜಾಸ್ತಿ. ಹಾ, ಅರ್ಥ ಆಯ್ತು ಅನ್ಸುತ್ತೆ. ರಾಕಿ ಬಾಯ್ ಅಕೌಂಟ್ ನ ಹಿಡಿದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ. ಈ ತರ ಎಂಟರ್ಟೈನ್ಮೆಂಟ್ ನಮ್ಗೆ ಕೊಡ್ತಾ ಇರ್ಬೇಕು, ಮಜಾ ಆಗಿರ್ಬೇಕು. ಫಸ್ಟ್ ಈ ತರ ನಮ್ಮನ್ನ ಬೆಳೆಸ್ತಾ ಇರ್ಬೇಕು, ಖುಷಿಯಾಗಿರ್ಬೇಕು. ಮುಗುಂಡೆ ಜಾತ್ರೆ ನೆಕ್ಸ್ಟ್ ಲೆವೆಲ್. ಏನಂತಂದ್ರು ನಿಮ್ ಯೂಟ್ಯೂಬ್ ಚಾನಲ್ ಎಲ್ಲ ರಾಕಿ ಬಾಯ್ ಚಾನಲ್ ನ ಎಲ್ಲಾ ದಯವಿಟ್ಟು ಸರ್ಪ್ರೈಸ್ ಮಾಡ್ಕೊಡ್ರಿ. ಇದು ಆಕ್ಚುಲಿ ಚೆನ್ನಾಗಿರೋ ಏನು ಕಮೆಂಟ್ ಮಾಡ್ರಿ ದಯವಿಟ್ಟು. ಏನು ಅಂತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಏನು ಅಂತಂದ್ರೆ ಇಂತ ಎಂಟರ್ಟೈನ್ಮೆಂಟ್ ನಮ್ಗೆ, ಇಂತ ಪ್ರಜೆಗಳು ನಮಗ್ ಬೆಳಿಬೇಕು, ಯೂತ್ ಬೆಳಿಬೇಕು. ಇದನ್ನ ಹೈಲೈಟ್ ಮಾಡ್ರಿ. ಅವ್ನ ಬಿಟ್ಬಿಟ್ಟು ಯಾವ್ದಾದ್ರು ಲೈಕ್ ಮಾಡೋದಾಗ್ಲಿ, ಕಮೆಂಟ್ ಮಾಡೋದಾಗ್ಲಿ ಅವ್ನ ಬಿಟ್ಬಿಟ್ರಿ. ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆ ಬ್ರೋ, ಥ್ಯಾಂಕ್ ಯು. ಲವ್ ಯು ಬ್ರೋ. ಲವ್ ಯು. ಸೊ ಗೈಸ್, ಜಾತ್ರೆ ಎಲ್ಲ ಫುಲ್ ತೋರಿಸಿದೀನಿ ಅಂತ ಅನ್ಕೊಂತೀನಿ ನಿಮ್ಗಂತೂ. ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಆರ್ಚ್ ಇಂದ ಹಿಡಿದು ಮಾರಮ್ಮ ದೇವಸ್ಥಾನ ಮತ್ತೆ ಇಲ್ಲಿ ಆಟ ಆಡೋದು ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಬಿಡ್ದಂಗೆ ಎಲ್ಲ ತೋರಿಸಿದೀನಿ. ಸೊ ನೀವೇನಾದ್ರೂ ಇದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಆದ್ಮೇಲೆ ಪಕ್ಕದಲ್ಲಿ ಒಂದು ಗಂಟೆ ಇರುತ್ತೆ, ಅದನ್ನ ಬಾರಿಸ್ಬಿಡಿ. ಮತ್ತೆ ಆ ಹುಡುಗ ಹೇಳಿದ್ನಲ್ಲ ಅದನ್ನೆಲ್ಲ ಮಾಡ್ಬಿಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟಿಲ್ ದೆನ್ ಮಿಸ್ ಮಾಡ್ಕೋತಾ ಇರಿ. ಬಾಯ್.